ಆರೋಗ್ಯ ಶಿಬಿರ ಜನರಿಗೆ ಅನುಕೂಲ ಆಗಲಿದೆ. ಡಾಕ್ಟರ್ ಸತೀಶ್ ಇಳಕಲ್. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಪ್ರತಿಯೊಬ್ಬರೂ ಆರೋಗ್ಯವಾಗಿ ಜೀವನ ಸಾಗಿಸಬೇಕು. ಬಡ ಜನರಿಗೆ ಈ ಆರೋಗ್ಯ ಶಿಬಿರವು ಅನುಕೂಲವಾಗಲಿದೆ ಎಂದು ಎಲುಬು ಕೀಲು ತಜ್ಞರಾದ ಡಾಕ್ಟರ್ ಸತೀಶ್ ಇಳಕಲ್ ರವರು ಹೇಳಿದರು. ಅವರು ಧಾರವಾಡ ಶಹರದ ಗಾಂಧಿನಗರದ ಈಶ್ವರ ದೇವಸ್ಥಾನದ ಸಮುದಾಯ ಭವನದಲ್ಲಿ ರೋಟರಿ ಕ್ಲಬ್ ಹೆರಿಟೇಜನ್ ಮತ್ತು ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಆಯೋಜಿಸಿದ್ದ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ರೋಟರಿ ಕ್ಲಬ್ ಹೆರಿಟೇಜನ್ ಅಧ್ಯಕ್ಷರಾದ ಶಿವಾಜಿ ಸೂರವಂಶಿರವರು ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ವಿಶ್ವನಾಥ್ ಪಾಟೀಲ್, ಡಾಕ್ಟರ್ ವಾಣಿ ಇಳಕಲ್, ಡಾಕ್ಟರ್ ಪ್ರಭಂಜನ್ ಗಾಯಿ, ಡಾಕ್ಟರ್ ಕಿಶನ್, ಡಾಕ್ಟರ್ ಪ್ರಮೋದ್ ಗಾಯಿ, ಡಾಕ್ಟರ್ ಎಂಎಂ ಜೋಶಿ, ಡಾಕ್ಟರ್ ಪುಷ್ಪಾ ಅಂಗಡಿ, ಡಾಕ್ಟರ್ ಸಂತೋಷ್ ಜೀವನ್ನವರ್, ಡಾಕ್ಟರ್ ಪ್ರೀತಮ್ ಹುರ್ಕಡ್ಲಿ, ನಮ್ರತಾ ಹುರ್ಕಡ್ಲಿ, ಈಶ್ವರ್ ದೇವಸ್ಥಾನದ ಆಡಳಿತ ಮಂಡಳಿಯ ಕಾರ್ಯದರ್ಶಿಗಳಾದ ಎಂಎಂ ಚಿಕ್ಕೇರಿ ಹಾಗೂ ಖಜಾಂಚಿಗಳಾದ ಸಿಸಿ ಮಹಾಜನ್ ಶೆಟ್ಟರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಅರವಿಂದ್ ಹುಣಸಿಮರದ್ ಕಾರ್ಯಕ್ರಮವನ್ನ ನಿರೂಪಿಸಿದ್ರು. ಡಾಕ್ಟರ್ ಮತ್ತು ಸಿಬ್ಬಂದಿ ವರ್ಗದವರು ಹಾಗೂ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳು ಇನ್ನಿತರರು ನೂರಾರು ಜನರು ಆರೋಗ್ಯ ಶಿಬಿರದಲ್ಲಿ ಭಾಗವಹಿಸಿದ್ದರು. ಈ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದ್ದಂದರೆ ಗಾಂಧಿನಗರ ನಾವು ಪ್ರತಿ ವರ್ಷ ಒಂದು ಲಾಸ್ಟ್ 2 years ಕ್ಯಾಂಪ್ ಆಗಿದ್ದು. ಇದಕ್ಕಿಂತ ಮುಂಚೆನೂ ಶಿವಾಜಿ ಸೂರ್ಯವಂಶಿ ಆಮೇಲೆ ಈಶ್ವರ ದೇವಸ್ಥಾನಗಳು ಕ್ಯಾಂಪ್ ಮಾಡಿದ್ರಿಲ್ಲೇ. ಸೊ ಇದು ಗಾಂಧಿನಗರ ಒಂದು ದೊಡ್ಡ ಏರಿಯಾ ಆಗಿದೆ ಈಗ. ಸೊ ಇಲ್ಲೇ ಎಲ್ಲ ರೀತಿಯ ಜಾಬ್ ಹೋಲ್ಡರ್ಸು ವಯಸ್ಕರು ಭಾಳ ಇದ್ದಾರೆ. ಸೊ ಲಾಸ್ಟ್ ಟೈಮ್ ಬಂದಾಗ ನಾನು ನೋಡಿದ್ದೆ ಭಾಳ ಮಂದಿಗೂ ಸ್ವಲ್ಪ ಹೆಲ್ತ್ ಬಗ್ಗೆನೂ ಅನಾರೋಗ್ಯ ಇದ್ದಕ್ಕೆ ಅವ್ರಿಗೂ ನಾವು ಹೆಲ್ತ್ ಚೆಕಪ್ ಮಾಡಿಕೊಟ್ಟಿದ್ದೀವಿ. ಸೊ ಈ ಥರ ಒಂದು ಹೆಲ್ತ್ ಚೆಕಪ್ಪಲ್ಲಿ ನಾವು ಏನು ಮಾಡ್ತೇವೆ ಅಂದರೆ ಬೇಸಿಕ್ ಸ್ಕ್ರೀನಿಂಗ್ ಅಂತ ಮಾಡ್ತೇವೆ. ತಾವು ಈಗ ಅದು ನೋಡಿದಿರಿ, ಈಗ ಫ್ರಮ್ ಡೀಲ್ ಡಯಾಗ್ನೋಸ್ಟಿಕ್ಸಿಂದ ಬ್ಲಡ್ ಶುಗರು ಆಮೇಲೆ ಹಿಮೋಗ್ಲೋಬಿನ್ ಇವೆಲ್ಲ ಚೆಕ್ ಮಾಡ್ತಾ ಇದ್ದಾರೆ. ಆಮೇಲೆ ಇದೇ ದಿವಸ ಅವರು ಒಂದು ಪ್ಯಾಕೇಜು ಕೊಡ್ತಾ ಇದ್ದಾರೆ. ಟೋಟಲ್ ಆಲ್ಮೋಸ್ಟ್ more than 50% ಲೆಸ್ ಮಾಡಿ ಯಾರಿಗಾದರೂ ಶುಗರ್ ಜಾಸ್ತಿ ಇದ್ದರೆ ಅದೆಲ್ಲರೂ ಇದು ಮಾಡ್ತಾರೆ. ಅದೇ ರೀತಿ PMD ಅಂತಿದೆ, ಎಲುಬು ಸಾಂದ್ರತೆ. ಅಂದರೆ ಎಲ್ಲರೂ ನಾವು ಆಹಾರ ಎಲ್ಲ ಚೆನ್ನಾಗಿ ತೊಗೋತಾ ಇರ್ತೀವಿ, ಅಂದರೂ ಸುಧಾ ನಮ್ಮದು ಚಟುವಟಿಕೆ ಆ್ಯಕ್ಟಿವಿಟೀಸ್ ಜಾಸ್ತಿ ಇರೋಂಗಿಲ್ಲ ಅಂತೇಳಿ ಅದು ಯಾವುದೋ ಕಾರಣಕ್ಕೂ ಸುಧಾ ನಮ್ಮದು ಎಲುಬು ಸಾಂದ್ರತೆ ಕಮ್ಮಿ ಆಗಿರುತ್ತೆ. ಮೈ ನಮ್ಗೆ ಗೊತ್ತೂ ಆಗಂಗಿಲ್ಲ. ಎಷ್ಟೋ ಮಂದಿಗೆ ಬೆನ್ನು ಇರುತ್ತೆ, ಕುತ್ತಿಗೆ ನೋವು ಇರುತ್ತೆ, ಟೋಟಲ್ ಬಾಡಿ ಪೇನ್ ಆಗ್ತಾ ಇರುತ್ತೆ. ಕ್ಯಾಲ್ಸಿಯಂ ಒಂದು ಕಾರಣ ಅದಕ್ಕೆ, ತುಂಬ ಕಾಣುತ್ತೆ. ಕ್ಯಾಲ್ಸಿಯಂ ಕಾಮನೆಸ್ಟ್ ಕಾಸ್ ಅದಕ್ಕೆ. ಯಾಕೆ ಆಹಾರದಲ್ಲಿ ನಾವು ಯಾವ ಥರ ಕ್ಯಾಲ್ಸಿಯಂ ತಗೋಬೇಕು ಅದು ನೀವು ಗೊತ್ತಾಗಬೇಕು. ಈಗ ಎಲ್ಲರಿಗೂ ಆನ್ಲೈನ್ ಇಂಟರ್ನೆಟ್ ಎಲ್ಲರಿಗೂ ಇದೆ. ತಾವು ಹೋಗ್ಬಿಟ್ಟು ಕ್ಯಾಲ್ಸಿಯಂ ರಿಚ್ ಡೈಟ್ ಅಂತ ನೋಡಿಬಿಟ್ರೆ ಅದರಲ್ಲಿ ಆ ಥರ ನೀವು ಇಲ್ಲಿ ಪದಾರ್ಥದಲ್ಲಿ ಇಟ್ಬಿಟ್ರೆ ಚಿಕ್ಕ ಮಕ್ಕಳಿಗಾಯಿತು, ವಯಸ್ಕರಿಗರೇ ಆಯಿತು, ಎಲ್ಲರಿಗೂ ಕ್ಯಾಲ್ಸಿಯಂ ತುಂಬ ಬಂತಂದರೆ ಬಾಡಿ ಪೇನ್ ಹೋಗ್ಬಿಡುತ್ತೆ, ಬೆನ್ನು ಮೊಣಕಾಲು ಎಲ್ಲ ಹೋಗುತ್ತೆ. ಆ ಉದ್ದೇಶಕ್ಕೆ ನಾವು ಎಲ್ಲ ಎಲುಬು ಡಾಕ್ಟರ್ಸ್ಗಳು ಈ ಎಲುಬು ಸಾಂದ್ರತೆಯಿಂದ ಇದೊಂದು ಸ್ಕ್ರೀನಿಂಗ್ ಇದು. ಸೊ ಅದರಲ್ಲಿ ಗೊತ್ತಾಗ್ಬಿಡುತ್ತೆ ಎಲುಬು ಸಾಂದ್ರತೆ ನೀವು ಚೆನ್ನಾಗಿದ್ದೀನೋ ಇಲ್ಲ ಅಂತೇಳಿ. ಸೊ ಆ ಥರ ನಿಮ್ಗೆ ಕಮ್ಮಿ ಇತ್ತಂದರೆ ಅದಕ್ಕೆ ನೀವು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ಅವ್ರ ದಿನ ತೊಗೋಬೇಕಾಗುತ್ತೆ. ಆಹಾರದಲ್ಲಿ ಏನು ತೊಗೋಬೇಕು, ಅವ್ರು ಏನು ಟ್ಯಾಬ್ಲೆಟ್ಸ್ ಕೊಡ್ತಾರೆ ಅದ್ರ ಹಿಂದ್ಗಡೆನೇ ಆಹಾರದ ಲೀಸ್ಟ್ ಇದೆ, ಕ್ಯಾಲ್ಸಿಯಂ ರಿಚ್ ಡೈಟ್ ಅಂತೇಳಿ. ಆ ಆಹಾರ ಬಗ್ಗೆ ನೀವು ತೊಗೋಬೇಕಾಗತ್ತೆ, ಸೇವನೆ ಮಾಡಬೇಕು. ಅದೇ ರೀತಿ ಈಗ ಹೆರಿಟೇಜ್ ಕ್ಲಬ್ಬಿಂದ ಗೈನಕಾಲಜಿಸ್ಟು ಬರ್ತಾ ಇದ್ದಾರೆ. ಆಮೇಲೆ ಡಾಕ್ಟರ್ ವಿಶ್ವನಾಥ್ ಪಾಟೀಲ್ ಅವರು ಇದ್ದಾರೆ ಇಲ್ಲಿ, ಅವರು ಆರ್ಥೋಪೆಡಿಕ್ ಸರ್ಜನ್, ಅವರು ಬಂದಿದ್ದಾರೆ ಇಲ್ಲಿ. ಡಾಕ್ಟರ್ ವಾಣಿ ಇಳಕಲ್, ಡಾಕ್ಟರ್ ನೀಲ್, ಎಲ್ಲ ಸ್ಪೆಷಲಿಸ್ಟು ನಾವು ಇದ್ದೇವೆ ಇಲ್ಲಿ. ಹೊತ್ತು ತಮ್ಗೆ ಏನೇ ಇದ್ದರೂ ತಾವು ಹೇಳಿ ನಾವು ಇದ್ದೇವೆ ಇಲ್ಲಿ ಸೇವೆ ಕೊಡಲಿಕ್ಕೆ. ಸೊ ಇದು ಒಂದು ಕ್ಯಾಂಪ್ ಒಂದು ಸದುಪಯೋಗ ಆಗಬೇಕು. ಯಾಕಂದ್ರೆ ನಾವು ಡಾಕ್ಟರ್ಸ್ ನಮ್ಮದು ಪ್ರಾಕ್ಟೀಸ್ ಬಿಟ್ಟು ಇಲ್ಲಿ ಬಂದು ಒಂದು ಸೇವಾ ಕೊಡ್ಲಿಕ್ಕೆ ಬಂದಿರ್ತೇವೆ. ಇದರದ್ದು ಒಳ್ಳೆ ಸದುಪಯೋಗ ಆಗಬೇಕು ಅಂತೇಳಿ ನನ್ನ ವಿನಂತಿ ಇದೆ. ಸೊ ಎಲ್ಲರೂ ಶಾಂತ ರೀತಿಯಿಂದ ಮಾಡಿಸ್ಕೊಳ್ಳಿ. ಎಲ್ಲರದ್ದು ತಮ್ಮದೆಲ್ಲ ಟೆಸ್ಟು BP ಇದೆ ಇಲ್ಲಿ, BP ಯಾರಿಗಿದೆ ಇನ್ನೊಮ್ಮೆ ಕ್ರಾಸ್ ಚೆಕ್ ಮಾಡಿ. ಆಮೇಲೆ ಕಣ್ಣಿನ ಡಾಕ್ಟರ್ ಬಂದಿದ್ದಾರೆ MM ಜೋಶಿಯಿಂದ, ಅವರು ಕೂಡ ಎಲ್ಲ ಸ್ಕ್ರೀನಿಂಗ್ ಮಾಡ್ತಾರೆ. ಸೊ ಅದಕ್ಕೆ ಏನಿದ್ರು ಮತ್ತು ಹೆಚ್ಚಿನದವ್ರು ಹೇಳ್ತಾರೆ, ಅಡ್ವೈಸ್ ಮಾಡ್ತಾರೆ. ಆ ಥರ ಎಲ್ಲ ಸ್ಪೆಷಲಿಸ್ಟ್ ಇವತ್ತು ಬಂದಿದ್ದೇವೆ ಇಲ್ಲೇ. ಇನ್ನೊಮ್ಮೆ ನಾನು ಈಶ್ವರ ದೇವಸ್ಥಾನ ಹಾಗೂ ಹೆರಿಟೇಜ್ ಕ್ಲಬ್ ಅವರಿಗೆ ಧನ್ಯವಾದ ಹೇಳ್ತಾ ನಾನು ಮಾಡ್ತೀನಿ. ಮುಖ್ಯವಾಗಿ ಇದು ಒಂದು ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರ. ಉಚಿತ ಇರೋದು ನಮಗೆ, ಉಚಿತ ಅಂದ್ರೂ ಎಲ್ಲರೂ ಕನ್ಫ್ಯೂಷನ್ ಆಗಿದೆ. ಹಿಂಗೆ ನೋಡ್ರಿ, ಈಗ ಐ ಕ್ಯಾಂಪ್ನಿಂದ IMG ಹಾಸ್ಪಿಟಲ್ನ 7-8 ಜನ ಸ್ಟಾಫ್ ಎಷ್ಟೊಂದು ಇನ್ಸ್ಟ್ರೂಮೆಂಟ್ ಎಲ್ಲ ತೊಗೊಂಡಿದ್ದಾರೆ. IMG ಎಷ್ಟು ಜನ ಅವ್ರಿಗೆಲ್ಲ ಖರ್ಚು ಉಳುತ್ತೆ. ಸರ್ ಎಲ್ಲ ಅವರ ವಿಶೇಷ ಟೈಮಲ್ಲಿ ನಮ್ಗೆ ಉಚಿತವಾಗಿ ಸರ್ವಿಸ್ ಕೊಡ್ತಿದ್ದಾರೆ, ಅವ್ರ ಖರ್ಚು ಉಳುತ್ತೆ. ನಮ್ಗೆ ಉಚಿತವಾಗಿ ಒಂದು ಸೇವಾ. ನಾವು ರೋಟರಿ ಕ್ಲಬ್ನ ಇದೇ ರೀತಿಯಾದಂಥ ಸಾಕಷ್ಟು ಕಾರ್ಯಕ್ರಮ ಮಾಡ್ತಿರ್ತೀವಿ. ತೊಗೊಳ್ಳೋರಿಗೆ ಉಚಿತ ಅನ್ನಿಸ್ತಿರ್ತೈತಿ, ಅದರಿಂದ ನಮ್ಮ ಎಫರ್ಟು ಅಥವಾ ಮತ್ತು ನಮ್ಮದು ಖರ್ಚು ನಮ್ಮದು ಇರ್ತದೆ. ಅದು ನೀವು ಸದುಪಯೋಗಗೊಳಿಸ್ಕೊಳ್ರಿ. ಮತ್ತು ಯಾವತ್ತೂ ಇದು ಹೆಂಗಾಗಿದೆ ಅಂದರೆ ನಮ್ದು ಇದು ಸ್ವಂತ ಮನೆಯಾಗ ಆಗ್ಬಿಟ್ಟಿದೆ. ನಾವು ಏನೇ ಕಾರ್ಯಕ್ರಮ ಮಾಡ್ತೀವಿ ಅಂದರೆ ನಮ್ಗೆ ಈಶ್ವರ ದೇವಸ್ಥಾನ ಆವರಣ ನಮ್ಗೆ ಯಾವಾಗಲೂ ಓಪನ್. ಎಲ್ಲ ನಾವು ಎಷ್ಟೋ ಕೂಡ ಕಾರ್ಯಕ್ರಮ 25 ವರ್ಷದಿಂದ ಎಷ್ಟು ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದೀವಿ. ಏನು ನಾವು ಮಾಡ್ತೀವಿ ಅಂದ್ರೆ ಯಾವಾಗಲೂ ಓಪನ್. ನೋಡಿ ಎಷ್ಟೆಲ್ಲ ನಮ್ಗೆ ವ್ಯವಸ್ಥೆ ಮಾಡಿಕೊಟ್ಟ
ಎಲ್ಲ ಮಾಡಿ ಮತ್ತು ಹತ್ತಿ ಭವ್ಯವಾಗಿ ಸ್ಪೆಷಲಾಗಿ ಉಳಿಸಿರೋದವ್ರು ಇಲ್ಲ ನಮ್ಮ ಡಾಕ್ಟರ್ಸ್ ಅದು ಅಂತಾರಂದ್ರೆ ಹೂ ಅದು ಕೊಟ್ಟರೆ ನಡೆಯಿಲ್ಲ ಇವನ್ ಟಿಫಿನ್ಸ್ ಅರೇಂಜ್ ಮಾಡಿಬಿಟ್ಟಿದ್ದಾರೆ ಭವ್ಯವಾಗಿ ಎಲ್ಲರಿಗೂ ಸ್ವಾಗತ ಮಾಡಿದ್ದೀರಿ, ನಮ್ಗೆ ಅವಕಾಶ ಕೊಟ್ಟಿದ್ದೀರಿ ಈ ಕಾರ್ಯಕ್ರಮ ಮಾಡೋಕ್ಕೆ. ಎಲ್ಲರಿಗೂ ವಂದಿಸುತ್ತಾ ಈ ಕಾರ್ಯಕ್ರಮ ಪಡಿಸ್ಕೋಬೇಕಂತೇಳಿ ವೈದ್ಯೋ ನಾರಾಯಣ ಹರಿ ಈ ಮಾತಿನಿಂದ ಈಗ ಬಂದಿಂಥ ಎಲ್ಲ ಡಾಕ್ಟರ್ಗಳು ಏನು ಬಂದಿದ್ದಾರೆ ಅಂದರೆ ನಿಮಗಿರುವಂಥ ಯಾವ ತೊಂದರೆಗಳು ದೇಹದಲ್ಲಿ ತೊಂದರೆಗಳಿದಾವು, ನಿಮ್ಮ ರಕ್ತ ತಪಾಸಣೆ ಇರ್ಬೋದು, ಬಿ ಪಿ ಇರ್ಬೋದು, ಕ್ಯಾಲ್ಸಿಯಂ ಟೆಸ್ಟ್ ಇರ್ಬೋದು, ಕಣ್ಣಿಂದಿರ್ಬೋದು, ಇದ್ರ ಬಗ್ಗೆ ಅವರೆಲ್ಲ ಇದನ್ನು ಸವಿಸ್ತಾರವಾಗಿ ಇದನ್ನು ಮಾಡ್ತಾರೆ. ಸ್ಕ್ರೀನಿಂಗ್ ಮಾಡಿ ನಿಮಗೆ ಒಂದು ಸಲಹೆ ಕೊಡ್ತಾರೆ. ಆಮೇಲೆ ಒಂದು ಇದನ್ನು ಕೊಡ್ತಾರೆ ಅವರು, ಒಂದು ಟೋಟಲ್ ಇದನ್ನು ಎಲ್ಲಿ ಬರಬೇಕು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಅವ್ರು ಸವಿಸ್ತಾರವಾಗಿ ಹೇಳ್ತಾರೆ. ಆಮೇಲೆ ಡಾಕ್ಟ್ರುಗಳು ಏನು ಹೇಳ್ತಾರೆ ಸಾಮಾನ್ಯವಾಗಿ ಅಂದ್ರೆ ಐ ಟ್ರೀಟ್ ಹಿ ಕ್ಯೂರ್ಸ್ ಅಂತಾರೆ ಅವರು. ಅಂದ್ರೆ ನಾನು ಚಿಕಿತ್ಸೆ ಕೊಡ್ತೇನೆ, ಪರಮಾತ್ಮ ಕಾಪಾಡ್ತಾನೆ ಅನ್ನೋದು ಒಂದು ಧ್ಯೇಯೋಧ್ಯಾಯ ಈ ಡಾಕ್ಟರ್ಗಳಿದೆ. ಅದಕ್ಕೆ ವೈದ್ಯೋ ನಾರಾಯಣ ಹರಿ ಎಂಬ ಮಾತನ್ನು ನಾವು ಹೇಳಿ ಇದಕ್ಕೆ ಬಂದಂಥ ಎಲ್ಲ ನಮ್ಮ ಭಕ್ತಾದಿಗಳಿಗೆ ಇದರ ಸದುಪಯೋಗ ಪಡ್ಕೊಂಡು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಅವರೆಲ್ಲಲ್ಲಿ ಈ ಮೂಲಕ ವಿನಂತಿ ಮಾಡುತ್ತೇವೆ. ಮಲ್ಲೇಶಪ್ಪ ಚಿಕ್ಕೇರಿ, ಕಾರ್ಯದರ್ಶಿ, ಈಶ್ವರ ದೇವಸ್ಥಾನ, ಗಾಂಧಿನಗರ, ಧಾರವಾಡ. ಪ್ರಥಮವಾಗಿ ಎಲ್ಲರಿಗೂ ಮಹಾಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಇವತ್ತಿನ ದಿವಸ ಧಾರವಾಡ ರೋಟರಿ ಕ್ಲಬ್ ಹೆರಿಟೇಜ್ನವರು ಏನು ಈಶ್ವರ ದೇವಸ್ಥಾನದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಕಾರ್ಯಕ್ರಮ ಮಾಡಿದಲ್ಲ, ಬಹಳ ಪ್ರಸ್ತುತವಾದದ್ದು. ಇವತ್ತಿನ ದಿವಸದಲ್ಲಿ ನಾನು ಪ್ರಪ್ರಥಮವಾಗಿ ಅವರಿಗೆ ಎಲ್ಲ ಗಾಂಧಿನಗರದ ನಾಗರಿಕ ಪರವಾಗಿ ಅವರಿಗೆ ಅಭಿನಂದನೆ ಮತ್ತು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಹಾಗೆ ಇವತ್ತು ಬಹಳಷ್ಟು ಮೆಡಿಕಲ್ ಭಾಳ ಲಾಬಿ ಆಗಿದೆ. ಇವತ್ತು ಡಾಕ್ಟರ್ಸು ಪಲ್ಸ್ ನೋಡೋಕ್ಕಿಂತ ಪರ್ಸ್ ಬಗ್ಗೆ ಭಾಳ ಇಂಪಾರ್ಟೆನ್ಸ್ ಕೊಡ್ತಾರೆ. ಆದರೆ ಇವತ್ತು ರೋಟರಿ ಕ್ಲಬ್ ಹೆರಿಟೇಜ್ನವರು ಉಚಿತವಾಗಿ ನಮಗೆ ಈ ಆರೋಗ್ಯ ತಪಾಸಣಾ ಶಿಬಿರ ಮಾಡ್ತಾ ಇದ್ದಾರಲ್ಲ, ನಾನು ಅವ್ರಿಗೆ ಮತ್ತೊಮ್ಮೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆ ಆ ಡಾಕ್ಟರ್ ಒಟ್ಟಿಗೆ ಬಂದಂಥ ಆ ಸಿಬ್ಬಂದಿ ಏನಿದಾರಲ್ಲ, ಫಸ್ಟ್ ಅವ್ರಿಗೆ ಹ್ಯಾಟ್ಸಪ್, ಅವ್ರಿಗೆ ಒಂದು ಅಭಿನಂದನೆಗಳನ್ನು ಹೇಳಿ ಇದರ ಉಪಯೋಗ ನಾವೆಲ್ಲ ಗಾಂಧಿನಗರದ ನಾಗರಿಕರು ಪಡೆದುಕೊಳ್ಳಬೇಕು ಅಂತ ಹೇಳಿ ನನ್ನ ಅನಿಸಿಕೆಯನ್ನು ಮುಗಿಸ್ತೀನಿ. ಚಂದ್ರಶೇಖರ ಮಹಾಜನ್ ಶೆಟ್ಟರ್, ಖಜಾಂಚಿ, ಈಶ್ವರ ದೇವಸ್ಥಾನ ವಿಶ್ವಸ್ತ ಮಂಡಳಿ, ಧಾರವಾಡ. ಶಿವರಾತ್ರಿ ಹಬ್ಬದ ಪ್ರಯುಕ್ತ ಗಾಂಧಿನಗರ ಈಶ್ವರ ದೇವಸ್ಥಾನದ ವಿಶ್ವಸ್ತ ಮಂಡಳಿಯವರು ಇದು ಒಂದು ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ. ಇದೊಂದು ಬಹಳ ಸ್ತುತ್ಯಾರ್ಹವಾದಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಈ ಶಿವರಾತ್ರಿ ಹಬ್ಬದಲ್ಲಿ ಎಲ್ಲರೂ ತಮ್ಮ ಆರೋಗ್ಯನ ಕಾಪಾಡ್ಕೊಳ್ಬೇಕಂತ ಪ್ರತಿ ವರ್ಷವೂ ಈ ಗಾಂಧಿನಗರದ ವಿಶ್ವಸ್ತ ಮಂಡಳಿ ಹಾಗೂ ಹುಣಸಿಮರದ ಇವರು ರವಿ ಅಣ್ಣವರು ಎಲ್ಲರೂ ಸೇರಿ ಇದನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಮಗೆ MM ಜೋಶಿ ಆಯಾ ಹಾಸ್ಪಿಟಲ್ ಧಾರವಾಡದ ನಮಗೆ ಅವರು ಹೇಳಿದ ಉಚಿತ ಕಣ್ಣಿನ ತಪಾಸಣೆ ಮಾಡಬೇಕಾಗಿದೆ ಅಂತ ನಮ್ಮ ಕಡೆ ಕೇಳ್ಕೊಂಡಿದ್ರು. ಆದ ಕಾರಣ ನಾವು ಕಣ್ಣಿನ ತಪಾಸಣೆ ಪ್ರಯುಕ್ತವಾಗಿ ನಾವು ಇಲ್ಲಿ ಬಂದಿದ್ದೇವೆ. ಎಲ್ಲರೂ ಈ ಉಚಿತ ಕಣ್ಣಿನ ತಪಾಸಣೆ ಹಾಗೂ BP ಶುಗರನ್ನು ಚೆಕ್ ಮಾಡಿಸ್ಕೊಂಡು ತಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕಂತ ನಾನು ಇಚ್ಛೆ ಪಡ್ತೇನೆ. ಎಲ್ಲರೂ ಇದರ ಸದುಪಯೋಗ ತಗೋಬೇಕು. ನಮ್ಮಲ್ಲಿ ನುರಿತ ತಜ್ಞರಿದ್ದಾರೆ. ಕಣ್ಣಿನ ಪರಿ ಬಗ್ಗೆ ಆಗಿರ್ಬೋದು, ಹೊಸ ಒಂದು ತಂತ್ರಜ್ಞಾನವನ್ನು ನಾವು ಅಳವಡಿಸ್ಕೊಂಡಿದ್ದೇವೆ. ZED Zoomer ಅಂತ ಹೇಳಿ ಒಂದು ಅತ್ಯಾಧುನಿಕ ಲೆಂಟಿಕ್ಯುಲರ್ ತಂತ್ರಜ್ಞಾನವನ್ನು ನಾವು ಅಳವಡಿಸಿದಂತಹ ಒಂದು ಮಷೀನನ್ನು ಪ್ರಥಮ ಬಾರಿಗೆ ನಮ್ಮ ಉತ್ತರ ಕರ್ನಾಟಕಕ್ಕೆ ನಾವು ಪರಿಚಯಿಸಿದ್ದೇವೆ. ಅದನ್ನು ಆ ಚಿಕಿತ್ಸೆಯನ್ನು ಮಾಡಿಸ್ಕೊಂಡ್ರೆ ಕನ್ನಡಕದ ಅವಶ್ಯಕತೆ ಇರುವುದಿಲ್ಲ. ಆ ಥರದ ಒಂದು ಅತ್ಯಾಧುನಿಕ ಒಂದು ಶಸ್ತ್ರಚಿಕಿತ್ಸೆಯನ್ನು ನಮ್ಮಲ್ಲಿ ನಾವು ಮಾಡ್ತಾ ಇದ್ದೇವೆ. ಹಾಗೂ ಕಣ್ಣಿನ ಪೊರೆ ಆಗಿರ್ಬೋದು ಮತ್ತು ಮೆಳ್ಳುಗಣ್ಣು, ಮಕ್ಕಳಿಗೆ ಆಗಿರುವಂಥ ಮೆಳ್ಳುಗಣ್ಣನ್ನು ನಾವು ಸರಿಪಡಿಸ್ತೇವೆ. ಅದರಿಂದ ಒಂದು ಒಳ್ಳೆಯ ಉತ್ತಮ ಅವರ ಒಂದು ಮುಖದ ಒಂದು ಸೌಂದರ್ಯವನ್ನು ಇನ್ನೂ ವೃದ್ಧಿ ಆಗ್ತದೆ. ಮೆಳ್ಳುಗಣ್ಣು, ಚಿವುಗಣ್ಣು ಆಗಿರ್ಬೋದು, ಕಣ್ಣಲ್ಲಿ ಬರುವಂತಹ ಒಂದು ದುರ್ಮೋಸದ ಆಪರೇಷನ್ ಆಗಿರ್ಬೋದು, ಕಣ್ಣಿನ ಪರಿ ಆಪರೇಷನ್ ಆಗಿರ್ಬೋದು, ಎಲ್ಲವೂ ನಮ್ಮಲ್ಲಿ ಎಲ್ಲ ಫೆಸಿಲಿಟಿ ಅವೈಲೇಬಲ್ ಇದ್ದಾವೆ. ಅದು MM ಜೋಶಿ ಆಯಾ ಹಾಸ್ಪಿಟಲ್ ಧಾರವಾಡ, ಓಲ್ಡ್ SP ಸರ್ಕಲ್, ಹಳಿಯಾಳ್ ರೋಡ್, ಧಾರವಾಡದಲ್ಲಿ ಲಭ್ಯವಿದೆ. ಅದಕ್ಕಾಗಿ ಎಲ್ಲರೂ ಇದರ ಸದುಪಯೋಗ ಪಡ್ಕೋಬೇಕಂತ ಹೇಳಿ ಈ ಗಾಂಧಿನಗರದ ಎಲ್ಲ ನಿವಾಸಿಗಳಿಗೂ ಎಲ್ಲರಿಗೂ ನಾನು ಹೇಳಿ ಮತ್ತೊಮ್ಮೆ ಅವರಿಗೆ ತುಂಬ ಹೃದಯದ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ನಮಸ್ಕಾರ. ಮಹೇಶ್ ಕುರ್ವತಿ ಅಂತೇಳಿ, ಮ್ಯಾನೇಜರ್ MM ಜೋಶಿ ಆಯಾ ಹಾಸ್ಪಿಟಲ್ ಧಾರವಾಡ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ಗಾಂಧಿನಗರದ ಈಶ್ವರ ದೇವಸ್ಥಾನದೊಳಗೆ
ಮೂರ್ನಾಲ್ಕು ಆರ್ಗನೈಸೇಷನ್ಸು. ಒಂದು ರೋಟ್ರಿ ಕ್ಲಬ್ ಹೆರಿಟೇಜ್ ಧಾರವಾಡ, ಆಮೇಲೆ ಐನೀಲ್ ಡಯಾಗ್ನೋಸ್ಟಿಕ್ಸ್ ಧಾರವಾಡ, ಮತ್ತು ಶ್ರೇಯಾ ಹಾಸ್ಪಿಟಲ್ ಧಾರವಾಡ, ಚಿರಾಯು ಹಾಸ್ಪಿಟಲ್ ಧಾರವಾಡ ಹಾಗೂ MM ಜೋಶಿ ಹಾಸ್ಪಿಟಲ್ ಧಾರವಾಡ, ಇವೆಲ್ಲರ ಸಂಯುಕ್ತ ಆಶ್ರಯದೊಳಗೆ ಒಂದು ಮೆಡಿಕಲ್ ಕ್ಯಾಂಪ್ ಇಲ್ಲಿಟ್ಕೊಂಡಿದ್ದಾರೆ. ಫ್ರೀ ಮೆಡಿಕಲ್ ಕ್ಯಾಂಪ್, ನೂರಾರು ಜನಗಳ ಹೆಲ್ಪ್ ಆಗಲಿ ಅಂತೇಳಿ ಈ ಫ್ರೀ ಮೆಡಿಕಲ್ ಕ್ಯಾಂಪ್ ಇಟ್ಕೊಂಡಿದ್ದಾರೆ. ಇವೆಲ್ಲ ಆರ್ಗನೈಸೇಷನ್ಸು ಸೋಷಿಯಲ್ ಆರ್ಗನೈಸೇಷನ್ಸು, ಜನರ ಹೆಲ್ಪಿಗಾಗಿ ಇದ್ದಂಥ ಆರ್ಗನೈಸೇಷನ್ಸು. ಹೆಲ್ತ್ ಮುಖ್ಯ ಜನರಿಗೆ, ಆ ಹೆಲ್ತ್ ಅಫೋರ್ಡೆಬಲ್ ರೀತಿಯಲ್ಲಿ ಸಿಗುವಂಗೆ ಮಾಡುವಂಥ ಇವು ಆರ್ಗನೈಸೇಷನ್ಸು ಇವತ್ತಿನ ದಿವಸ ಶಿವರಾತ್ರಿಯ ಮುನ್ನಾ ದಿನ ಈ ಈಶ್ವರ ದೇವಸ್ಥಾನದಲ್ಲಿ ಇಲ್ಲಿಯ ಸುತ್ತಮುತ್ತಲ ಜನರಿಗೆ ಹೆಲ್ಪ್ ಆಗಲಿಕ್ಕೆ ಈ ಮೆಡಿಕಲ್ ಕ್ಯಾಂಪು, ಫ್ರೀ ಹೆಲ್ತ್ ಕ್ಯಾಂಪು, ಅನೇಕ ಡಾಕ್ಟರ್ಸ್ ಬಂದಾರ, ಸ್ಪೆಷಲೈಸ್ಡ್ ಆರ್ಥೋಪೆಡಿಕ್ ಸರ್ಜನ್ಸು, ಐ ಸರ್ಜನ್ಸು, ಜನರಲ್ ಮೆಡಿಸಿನ್ನು ಎಲ್ಲರೂ ಬಂದಾರ. ಅದರಿಂದ ನಮ್ಮೆಲ್ಲರಿಗೂ ತುಂಬ ಅನುಕೂಲ ಆಗಿದೆ. ಅನೇಕ ಮೆಡಿಸಿನ್ಸ್ಗಳನ್ನು ಕೂಡ ಇಲ್ಲಿ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಧನ್ಯವಾದಗಳು. ಡಾಕ್ಟರ್ ಪ್ರಮೋದ್ ಗಾಯಿ.